ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೋಮಶೇಖರ್ ಹುದ್ದಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ AFI ಕರ್ನಾಟಕ ಮತ್ತು ಸಹಾಯಕ ಪ್ರಾಧ್ಯಾಪಕರು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಹುಬ್ಬಳ್ಳಿ. ಈಗ ಇದೇ ದಿನಾಂಕ ಏಪ್ರಿಲ್ 11, 12, 13 ಮತ್ತು 14 ಅರಮನೆ ಮೈದಾನದ 6ನೇ ಗೇಟ್ನಲ್ಲಿ ಬೆಂಗಳೂರಿನ ಒಂದು ಬೃಹತ್ ಸಮಾವೇಶವನ್ನು ಆಯುಷ್ ವೈದ್ಯರಿಗಾಗಿ ಹಾಗೂ ಸಾರ್ವಜನಿಕರಿಗಾಗಿ ಆಯುಷ್ TV ಬೆಂಗಳೂರು ಇವರು ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ AFI ಇದರ ಒಂದು ಮುಂಚೂಣಿಯ ಸಹಭಾಗಿತ್ವವನ್ನು ಕೈಗೊಂಡಿದೆ. ನಾನು ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡುವುದಂದರೆ, ರಾಜ್ಯದ 30 ಜಿಲ್ಲೆಗಳಲ್ಲಿರ್ತಕ್ಕಂಥ AFIನ ಎಲ್ಲ ಸದಸ್ಯರು, 172 ತಾಲೂಕುಗಳಲ್ಲಿರ್ತಕ್ಕಂಥ AFIನ ಎಲ್ಲ ಸದಸ್ಯರು ಹಾಗೂ ರಾಜ್ಯದಾದ್ಯಂತ ಇರತಕ್ಕಂಥ 130 ಆಯುಷ್ ಕಾಲೇಜುಗಳೇನಿವೆ ಅದರ ಪ್ರಾಧ್ಯಾಪಕರು, ಅದರಲ್ಲಿರ್ತಕ್ಕಂಥ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಅವರಲ್ಲೆಲ್ಲರಿಗೂ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ KGMO ಮತ್ತು ಇನ್ನಿತರೆ ಸಂಘಟನೆಯಲ್ಲಿ ಕೆಲಸ ಮಾಡಿ RBSKದಲ್ಲಿರ್ಬೋದು, NRHMನಲ್ಲಿರ್ಬೋದು, ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಎಲ್ಲ ಆಯುಷ್ ವೈದ್ಯರಿಗೆ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ಒಂದು ಬೃಹತ್ ಸಮಾವೇಶದಲ್ಲಿ ತಾವೆಲ್ಲರೂ ತನು ಮನಧನದಿಂದ ಭಾಗವಹಿಸಬೇಕು ಮತ್ತು ಇಲ್ಲಿ ಪ್ರಚಲಿತದಲ್ಲಿ ಆಯುಷ್ ಪದ್ಧತಿಯಲ್ಲಿ ಆಗ್ತಕ್ಕಂಥ ಆವಿಷ್ಕಾರಗಳು ಹಲವಾರು ವಿಷಯಗಳನ್ನು ಹಲವಾರು ತಜ್ಞರೊಂದಿಗೆ ಚರ್ಚಿಸುವುದಲ್ಲದೇ ಈ ಒಂದು ಸಮಾವೇಶದಲ್ಲಿ ಹಲವಾರು ವರ್ಷಗಳಿಂದ ಏನು ನಾವು ಆಯುಷ್ ವೈದ್ಯರೆಲ್ಲರೂ ಕೂಡಿ ಒಂದು ಬೃಹತ್ ಸಮಾವೇಶ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಏನು ಕಂಡಿದ್ವಿ, ಅದು ಇವತ್ತು ಸಾಕಾರಗೊಳ್ಳುವ ಹಂತದಲ್ಲಿದೆ. ಹಾಗಾಗಿ ತಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದರ ಒಂದು ಕಾರ್ಯಕ್ರಮದ ಒಂದು ರೂಪರೇಷೆಗಳನ್ನು ಮತ್ತು ಇಲ್ಲಿ ಆಗ್ತಕ್ಕಂಥ 4 ದಿನದ ಕಾರ್ಯಕ್ರಮದ ಪಟ್ಟಿಯನ್ನು ಇದಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ್ದಾಗಿದೆ ಮತ್ತು ಇನ್ನೂ ಒಂದು ಬ್ರೋಚರನ್ನು ಕೂಡ ಇವತ್ತು ಅಥವಾ ನಾಳೆ ನಾವು ಬಿಡುಗಡೆ ಮಾಡಲಿದ್ದೇವೆ. ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳನ್ನು ಮತ್ತು ಆಯುಷ್ ವೈದ್ಯರನ್ನು ಮತ್ತು ಸಾರ್ವಜನಿಕರನ್ನು ಗುರಿಯಾಗಿಟ್ಟುಕೊಂಡು ನಡೆಸ್ತಕ್ಕಂಥ ಇದು ಸಮಾವೇಶ. ಒಂದು, ಈ ಆಯುಷ್ ಪದ್ಧತಿಗಳಲ್ಲಿರ್ತಕ್ಕಂಥ ಚಿಕಿತ್ಸಾ ವಿಧಾನಗಳು, ಆಯುಷ್ ಪದ್ಧತಿಯ ಮಹತ್ವ, ಹೇಗೆ ನಾವು ಸ್ವಾಸ್ಥ್ಯ ರಕ್ಷಣಾ ಅಂತ ಹೇಳ್ತೀವಿ, ಅದೇ ರೀತಿ ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲೂಯೆನ್ಸ್ ಅಂತಕ್ಕಂಥ ಟೈಟಲ್ ಕೂಡ ಅದೇ ರೀತಿಯಾಗಿ ನಾವು ಯಾವ ರೀತಿ ರೋಗ ಬರದ ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು ಈ ಒಂದು ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫ್ಲೂಯೆನ್ಸ್ನ ಮೂಲ ಉದ್ದೇಶ. ಅದೇ ರೀತಿ ಆಯುರ್ವೇದ ಶಾಸ್ತ್ರದ ಮೂಲ ಉದ್ದೇಶವೂ ಕೂಡ ಅದಾಗಿರುವುದರಿಂದ ಆಯುಷ್ ಪದ್ಧತಿಗಳನ್ನು ಬಳಸಿ ನಾವು ರೋಗ ಬರದ ಹಾಗೆ ತಡೆಯುವುದನ್ನು ಮೊದಲು ಮಾಡಬೇಕು. ಬಂದ ರೋಗಗಳನ್ನು ಯಾವ ರೀತಿಯ ಈ ಪದ್ಧತಿಯಲ್ಲಿ ಚಿಕಿತ್ಸೆಗಳಿವೆ ಅದನ್ನು ಪ್ರಚುರಪಡಿಸಬೇಕು. ಹೆಚ್ಚಾಗಿ ಜನಸಾಮಾನ್ಯರಲ್ಲಿ ಒಂದು ಮಿಸ್ ಕಾನ್ಸೆಪ್ಟ್ ಇದೆ, ಏನು ಆಯುಷ್ ಪದ್ಧತಿಗಳ ಔಷಧಿ ನಿಧಾನ ಅಂತಕ್ಕಂಥದ್ದು. ನೋ, ಅದು ಪ್ರಧಾನ, ನಿಧಾನ ಅಲ್ಲ, ಅದೇ ಪ್ರಧಾನ. ಎಲ್ಲ ಕಡೆ ಸುತ್ತಬಿಟ್ಟು ಆಮೇಲೆ ಕೊನೆಗೆ ಆಯುಷ್ ಪದ್ಧತಿಯವರೆಗೆ ಔಷಧಿಗಳ ಬಳಕೆಗೆ ಬರ್ತಾರೆ. ಖಂಡಿತ ಹಾಗಲ್ಲ. ಪ್ರಥಮವಾಗಿ ಪ್ರಥಮ ಚಿಕಿತ್ಸೆ ಮನೆ ಮದ್ದು ಅಂತಕ್ಕಂಥದ್ದನ್ನು ನಾವು ಕನ್ಸಿಡರ್ ಮಾಡಿದರೆ ನಮ್ಮ ಅಡುಗೆ ಮನೆಯೇ ಒಂದು ಚಿಕಿತ್ಸಾಲಯ. ಹಾಗಾಗಿ ಅಲ್ಲಿಂದನೇ ಪ್ರಾರಂಭ ಆಗಬೇಕು. ಆ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ಒಂದು ಮೇಳದಲ್ಲಿ ನಾವು 4 ದಿನಗಳವರೆಗೆ ಇಲ್ಲಿರ್ತಕ್ಕಂಥ ಪದ್ಧತಿಗಳು, ಪಂಚಕರ್ಮ ಪದ್ಧತಿ, ಕ್ಷಾರಸೂತ್ರ ಪದ್ಧತಿ, ಆಯುಷ್ ವೈದ್ಯರಿಗಿರ್ತಕ್ಕಂಥ ಶಸ್ತ್ರಚಿಕಿತ್ಸಾ ಅನುಭವ, ಶಸ್ತ್ರಚಿಕಿತ್ಸೆ ಯಾವ ಶಸ್ತ್ರಚಿಕಿತ್ಸೆಗಳನ್ನು ಆಯುಷ್ ವೈದ್ಯರು ಮಾಡಬಹುದು ಅಂತಕ್ಕಂಥದ್ದು, ಇವೆಲ್ಲವುಗಳು ಸರ್ಕಾರದ ಹಂತದಲ್ಲಿ ಏನು ಸೆಂಟ್ರಲ್ ಒಂದು ಅಪೆಕ್ಸ್ ಬಾಡಿ ಇದೆ NCISM ಅಂತಕ್ಕಂಥದ್ದು, ಅದು ಒಂದೇ ಥರನಾದ ಸಿಲೆಬಸ್ಸನ್ನು ದೇಶದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ ನೀಡುವಂಥದ್ದು ಅಪೆಕ್ಸ್ ಬಾಡಿ. ಆ ಅಪೆಕ್ಸ್ ಬಾಡಿಯಲ್ಲಿ ಹೇಳಿದಂತಹ ಒಂದು ಹಲವಾರು ವಿಷಯಗಳು ಇದರಲ್ಲಿ ಬಂದಿದೆ. 2020ರಲ್ಲಿ ಮತ್ತು 2023ರಲ್ಲಿ NCISM ಏನು ಗೆಜೆಟ್ ಪಾಸ್ ಮಾಡಿದೆ ಅದರ ಒಂದು ಆಧಾರದ ಮೇಲೆ ಆಯುಷ್ ವೈದ್ಯರು ಕೂಡ ಶಸ್ತ್ರಚಿಕಿತ್ಸೆಯನ್ನು, ಯಾಕಂದರೆ ಜಗತ್ತಿಗೆ ಶಸ್ತ್ರಚಿಕಿತ್ಸೆಯನ್ನು ಹೇಳಿಕೊಟ್ಟವರು ನಮ್ಮ ಆಯುರ್ವೇದ ವೈದ್ಯರಾದಂಥ ಸುಶ್ರುತ ಮಹರ್ಷಿಗಳು. ಹಾಗಾಗಿ ಪಯನಿಯರ್ ನಾವೇ ಇರೋದರಿಂದ ಹಲವಾರು ಹಂತಗಳಲ್ಲಿ ಹಲವಾರು ಕಾರಣಾಂತರಗಳಿಂದ ಆಯುಷ್ ಪದ್ಧತಿಗಳಲ್ಲಿ ಶಸ್ತ್ರಚಿಕಿತ್ಸೆ ಒಂದು ಕಡೆಗಣಿಸಲ್ಪಟ್ಟಂತಹ ಒಂದು ವಿಭಾಗ ಆಗಿತ್ತು. ಆದರೆ ಈಗ ಹಾಗಲ್ಲ. ಮುಂದುವರೆದಂತಹ ಒಂದು ಈ ಸಮಾಜದಲ್ಲಿ ನಮ್ಮ ಪದ್ಧತಿಗಳಲ್ಲಿ ಆದಂಥ ಬೆಳವಣಿಗೆಗಳು, ನಮ್ಮ ಪದ್ಧತಿಯಲ್ಲಾದಂಥ ಆವಿಷ್ಕಾರಗಳು ಈ ಒಂದು ಮತ್ತೆ
ಈ ಶಸ್ತ್ರಚಿಕಿತ್ಸೆ ಮತ್ತು ಸಂಲಗ್ನ ಚಿಕಿತ್ಸೆ ಅಂತ ಏನು ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ನಾವೇನು ಹೇಳ್ತೀವಿ, ಅದನ್ನು ನಾವು ಆಯುಷ್ ವೈದ್ಯರು ಬಳಸ್ಕೊಂಡು ರೋಗಿಗಳ ಒಂದು ಆರೋಗ್ಯವನ್ನು ಕಾಪಾಡುವುದಲ್ಲದೆ ಬಂದಂತಹ ರೋಗಗಳನ್ನು ಯಾವ ರೀತಿ ಹೋಗಲಾಡಿಸಬೇಕು ಅನ್ನುವುದು ನಮ್ಮ ಮೂಲ ಉದ್ದೇಶ. ಹಾಗಾಗಿ ಇಲ್ಲಿ ಆಯುಷ್ ಸ್ಥಾನ ಇರುತ್ತೆ, ವಿದ್ಯಾರ್ಥಿಗಳಿಗೆ ಯೋಗ ಡ್ಯಾನ್ಸ್ ಇರುತ್ತೆ, ಹಾಗೂ ಹಲವಾರು ಆಹಾರ ಆಸಕ್ತರಿಗೆ ಮತ್ತು ರುಚಿಯಾದಂತಹ ನಳಪಾಕರು ಇಲ್ಲಿ ಸಿಗ್ತಾರೆ. ಅದು ಆಯುಷ್ ಪದ್ಧತಿಯ ಆಹಾರಗಳನ್ನು ಯಾವ ರೀತಿ ತಯಾರಿಸಬೇಕನ್ನುವಂಥ ಒಂದು ಸ್ಪರ್ಧೆ ಕೂಡ ಕರ್ನಾಟಕ ಆಯುಷ್ TV ಶೆಫ್ ಕಾರ್ಯಕ್ರಮ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಆಯುಷ್ ವೈದ್ಯರಿಗೆ CME ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಅಂತಕ್ಕಂಥದ್ದು ನಮ್ಮ ಪದ್ಧತಿಯಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳನ್ನು ತಿಳಿಸ್ಕೊಡುವಂಥ ವ್ಯವಸ್ಥೆ CME ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಯೋಗ ಈ ಎಲ್ಲ ಸಿಸ್ಟಮ್ಗಳಿಂದ ನುರಿತ ತಜ್ಞ ವೈದ್ಯರು ಅವುಗಳನ್ನು ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮ ಮಾಡಲಿದ್ದಾರೆ. ಅದರೊಟ್ಟಿಗೆ ಮನರಂಜನಾ ಕಾರ್ಯಕ್ರಮ, ಅತ್ಯಂತ ಹೆಸರಾಂತ ಕಲಾವಿದರಿಂದ ಸಾಯಂಕಾಲ ಮನರಂಜನಾ ಕಾರ್ಯಕ್ರಮವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿರುವುದರಿಂದ ಇಲ್ಲಿ ಖಂಡಿತ ನಾನು ಹೇಳ್ಬೋದು, ಇಲ್ಲಿ ನೀವು ಒಂದು ಆರೋಗ್ಯ ಸ್ವರ್ಗವನ್ನು ನೀವು ಕಾಣಬಹುದು. ಈ ಒಂದು ಆಯುಷ್ TVಯ AFI ಸಹಭಾಗಿತ್ವದ ಒಂದು ಕಾರ್ಯಕ್ರಮದಲ್ಲಿ 4 ದಿನ ನೀವು ನಿಮ್ಮೆಲ್ಲ ನರಕ, ನಿಮ್ಮೆಲ್ಲ ಟೆನ್ಷನ್ನು, ಒತ್ತಡ ಇವುಗಳನ್ನೆಲ್ಲ ದೂರ ಇಟ್ಟು ಈ ಕಾರ್ಯಕ್ರಮದಲ್ಲಿ ಎಲ್ಲ ವೈದ್ಯರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರೊಂದಿಗೆ ವಿದ್ಯಾರ್ಥಿಗಳು ಕೂಡ ತಮ್ಮ ಒಂದು ದಿನನಿತ್ಯದ ಒತ್ತಡ ಕಾರ್ಯಕ್ರಮ ಬಿಟ್ಟು ಈ ಒಂದು ಆಯುಷ್ ಸಮ್ಮೇಳನದಲ್ಲಿ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ನಲ್ಲಿ ಭಾಗವಹಿಸುವ ಮುಖಾಂತರ ಆ 4 ದಿನಗಳ ಸ್ವರ್ಗದಲ್ಲಿರುವಂತಹ ಅನುಭವವನ್ನು ಮಾಡಿಕೊಂಡು ಈ ಸ್ವರ್ಗವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಇದನ್ನು ಜನಸಾಮಾನ್ಯರ ಆರೋಗ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ತಾವೆಲ್ಲ ಜ್ಞಾನವನ್ನು ಪಡೆದುಕೊಂಡು ಹೋಗ್ತೀರಿ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ, ವೈದ್ಯರಲ್ಲಿ, ವಿದ್ಯಾರ್ಥಿಗಳಲ್ಲಿ ಮತ್ತು AFIನ ಎಲ್ಲ ಸದಸ್ಯರಲ್ಲಿ ಮತ್ತು ಮುಖ್ಯವಾಗಿ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಇನ್ನು ಮುಂದೆ ಬರುವಂತಹ ದಿನಮಾನದಲ್ಲಿ ಇಂತಹ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮಗೆಲ್ಲರಿಗೂ ನೀವು ಪ್ರೋತ್ಸಾಹ ನೀಡ್ತೀರಿ ಅಂತಕ್ಕಂಥ ವಿಶ್ವಾಸ ನನ್ನದಿದೆ. ಧನ್ಯವಾದಗಳು.